ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧು ನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಕರ್ನಾಟಕ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಲು ಮಸೂದೆ ಪಾಸ್ ತಂದಿದೆ. ಅಗತ್ಯ ಬಿದ್ದರೆ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಅಲ್ಲಿನ ಡಿಸಿಎಂ ಹೇಳಿದ್ದಾರೆ. ಇದು ಅತ್ಯಂತ ಗಂಭೀರ ವಿಷಯ, ಇದನ್ನು ನಾವು ವಿರೋಧಿಸುತ್ತೇವೆ ಅಂತ ಸಚಿವ ಜೆಪಿ ನಡ್ಡಾ ರಾಜ್ಯಸಭೆಯಲ್ಲಿ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ 4% ಮುಸ್ಲಿಂ ಮೀಸಲಾತಿ ಕಾನೂನಿದ್ರೆ ಅದನ್ನ ಹಿಂಪಡೆಯಲಿ. ಆ ಬಗ್ಗೆ ಅಲ್ಲಿ ಚರ್ಚೆ ಆಗಲೇಬೇಕು. ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಅವರು ಈ ಪ್ರಶ್ನೆಗೆ ಉತ್ತರಿಸಲೇಬೇಕು ಅಂತ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಗ್ರಹಿಸಿದ್ದಾರೆ. ಮುಸ್ಲಿಂ ಲೀಗ್ ಮೀಸಲಾತಿ ನೀತಿಯನ್ನ ಸಂವಿಧಾನ ಸಭೆಯಲ್ಲಿರಿಸಿತ್ತು, ಆದರೆ ಸರ್ದಾರ್ ಪಟೇಲ್ ಅದನ್ನ ತಿರಸ್ಕರಿಸಿದ್ರು. ಈಗ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಮೀಸಲಾತಿ ಎತ್ತಿ ಸಂವಿಧಾನದ ಗೌರವ ಮಣ್ಣುಪಾಲು ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ನೀಡಿದ ಸಂವಿಧಾನವನ್ನ ಯಾರಿಂದಲೂ ನಾಶಪಡಿಸೋದಕ್ಕೆ, ಮೀಸಲಾತಿ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ರಕ್ಷಿಸೋದಕ್ಕೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ದೀವಿ. ಬಿಜೆಪಿ ಭಾರತವನ್ನ ಹೊಡಿತಾ ಇದೆ, ಬಿಜೆಪಿ ಮೀಸಲಾತಿ ಹಾಳು ಮಾಡ್ತಾ ಇದೆ, ಅವಮಾನಿಸ್ತಾ ಇದ್ದೀರಾ ಅಂತ ರಾಜ್ಯಸಭೆಯಲ್ಲಿ ಖರ್ಗೆ ಗುಡುಗಿದ್ರು. ನಾನು ಸಂವಿಧಾನ ಬದಲಿಸೋದಾಗಿ ಹೇಳಿಲ್ಲ, ಬಿಜೆಪಿ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ನನ್ನ ಹೇಳಿಕೆಯನ್ನ ಬಿಜೆಪಿ ತಿರುಚಿದೆ, ಮೀಸಲಾತಿ ಕೇಸ್ಗಳ ಬಗ್ಗೆ ಕೋರ್ಟ್ಗಳಿಗೆ ಹೋಗಿದೆ ಅಂತ ಅಂದಿದ್ದೇನೆ. ಸಂವಿಧಾನದಲ್ಲಿ ತಿದ್ದುಪಡಿಯಾಗುವ ಬಗ್ಗೆ ಹೇಳಿದ್ದೇನೆ ಅಷ್ಟೇ ಅಂತಂದ್ರು. ಇವೆಲ್ಲ ಕೋರ್ಟ್ಗೆ ಹೋಗ್ತದೆ, ಕೋರ್ಟ್ಗಳಲ್ಲಿ ಆದ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳು ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ ದೇ ಫೇಲ್ಡ್ ಇನ್ ದೇರ್. ಸಂವಿಧಾನ ಬಗೆಗಿನ ಹೇಳಿಕೆ ವಿವಾದ ಸದ್ದು ಮಾಡ್ತಾ ಇದ್ದಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಮಾಹಿತಿಯನ್ನ ಪಡೆದಿದ್ದಾರೆ. ಮುಸ್ಲಿಂ ಮೀಸಲಾತಿ ಬಿಲ್ ಬಗ್ಗೆಯೂ ಚಿದಂಬರಂ ನನ್ನ ಕೇಳಿದ್ದಾರೆ, ಅವರಿಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಬಿಬಿಎಂಪಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಿದ್ದುಪಡಿ ತರಬಹುದು, ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ತಿದ್ದುಪಡಿ ಅನ್ನೋಕೆ ಹೋಗಿ ಬದಲಾವಣೆ ಅಂದಿರಬೇಕು ಅಂತ ಡಿಕೆ ಸಂವಿಧಾನ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದಿದ್ದಾರೆ. ರಾಹುಲ್ ಗಾಂಧಿ ಸಿಎಂ ಮನಸ್ಥಿತಿಯನ್ನ ಡಿಕೆ ಹೇಳಿದ್ದಾರೆ. ಸಂವಿಧಾನಕ್ಕೆ ಅತಿ ಹೆಚ್ಚು ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮಾತೆತ್ತಿದ್ರೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತೀರಲ್ಲ ನೀವು, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರಾ? ಅಂಬೇಡ್ಕರ್ ಅಂತ ಹೇಳೋರು ಇದಕ್ಕೆ ಯಾಕೆ ನೀವು ಅಂಬೇಡ್ಕರ್ ವಿರುದ್ಧ ಹೋಗ್ತಾ ಇದ್ದೀರಿ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮುಂದುವರಿಸಿದೆ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದ್ದಾರೆ. ರಾಹುಲ್ ಸಂವಿಧಾನದ ಪುಸ್ತಕ ಜೇಬಿನಲ್ಲಿ ಇಟ್ಕೊಂಡಿದ್ದಾರೆ, ಆದರೆ ಅವರ ಪಕ್ಷದವರು ಸಂವಿಧಾನ ಬದಲಾವಣೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡದೆ ಹೋದ್ರೆ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವ ಸರ್ಕಾರ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವ್ಯಂಗ್ಯವಾಡಿದ್ದಾರೆ. ಮುಸ್ಲಿಮರ ಓಲೈಕೆಗೆ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ, ಇದು ಸಂವಿಧಾನ ಆಶಯದ ವಿರೋಧಿ ಅಂದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದಲೂ ಫೋನ್ ಕದ್ದಾಲಿಕೆ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನನ್ನು ಸೇರಿ ವಿರೋಧ ಪಕ್ಷದವರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಅಂದರೆ ಟ್ರ್ಯಾಕ್ ಮಾಡೋಕ್ಕೆ ಫೋನ್ ಕದ್ದಾಲಿಕೆ ಮಾಡಲೇಬೇಕಲ್ಲ. ಈ ಸರ್ಕಾರ 100% ಫೋನ್ ಕದ್ದಾಲಿಕೆಯ ಜಾಲದಲ್ಲಿದೆ. ನನ್ನ ಫೋನ್ ಟ್ಯಾಪಿಂಗ್ ಆಗಿದೆ ಎಂದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಆರ್ ಅಶೋಕ್ ಮೊದಲು ಪೊಲೀಸರಿಗೆ ಈ ಬಗ್ಗೆ ದೂರು ಕೊಡ್ಲಿ, ಆಮೇಲೆ ಅದನ್ನ ನೋಡೋಣ ಅಂತ ಬೆಂಗಳೂರಿನಲ್ಲಿ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಯಾರೂ ದೂರು ನೀಡಿಲ್ಲ. ಸರ್ಕಾರ, ಇಂಟೆಲಿಜೆನ್ಸ್ ಏಜೆನ್ಸಿಗಳು ಟ್ಯಾಪ್ ಮಾಡಬಹುದು. ನಾನು ಸಿಎಂ ಆಗಲಿ ಅಥವಾ ಬೇರೆ ಯಾರು ಕೂಡ ಹೇಳಿಲ್ಲ ಅಂತ ಹೇಳಿದರು. ಡಿಸಿಎಂ ಡಿಕೆ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದ ಸ್ವಪಕ್ಷೀಯ ಶಾಸಕ ಮುನಿರತ್ನಗೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ತಿರುಗೇಟು ಕೊಟ್ಟಿದ್ದಾರೆ. ಅತ್ಯಾಚಾರ ಮಾಡಿದ್ಯಾರು, ಇಂಜೆಕ್ಷನ್ ಕೊಟ್ಟಿದ್ಯಾರು, ಡಿಸಿಎಂ ವಿರುದ್ಧ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಸದನದಲ್ಲಿ ಚೀಟಿ ಯಾರು ಕಳಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಚೀಟಿಲಿ ಇದ್ದಿದ್ದು ಹೇಳಿದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಆ ಚೀಟಿಗೆ ಎರಡೂ ಪಕ್ಷದ ನೇತಾರರ ಹಿನ್ನೆಲೆ ಇದೆ. ಚೀಟಿಲಿ ಏನಿತ್ತು ಅನ್ನೋದನ್ನ ಮುಂದೆ ಹೇಳ್ತೀನಿ ಅಂತ ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳಿದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರೋ ಕಳಿಸಿದ್ರು. ಅದು ಯಾರು ಕಳಿಸಿದ್ರು? ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು. ಮೊದಲು ರಾಜ್ಯದಲ್ಲಿರುವ ಸಿಡಿ ಫ್ಯಾಕ್ಟರಿ ಕ್ಲೋಸ್ ಆಗಬೇಕು, ಇಲ್ಲದೆ ಇದ್ರೆ ರಾಜಕೀಯ ಜೀವನ ಹಾಳು ಮಾಡ್ತಾರೆ. ಅವರ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ಇಂತಹ ನಾಲಾಯಕಗಳು ರಾಜಕೀಯದಲ್ಲಿ ಇರಬಾರ್ದು, ಅಂಥವರು ಸಿಎಂ ಆಗಬಾರ್ದು ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ.
ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚೀಟಿ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳಿದ್ ನಿಜ. ಸ್ಪೀಕರ್ ಬಳಿಯೂ ಆ ಸಚಿವರು ಚರ್ಚೆ ಮಾಡಿದ್ರು. ದೆಹಲಿಯಿಂದ ಸ್ವತಃ ಖರ್ಗೆ ಅವರೇ ಬಂದು ಚರ್ಚೆ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಂಬ ರಾಜಣ್ಣ ಹೇಳಿಕೆಗೆ ಮುನಿರತ್ನ ಕೌಂಟರ್ ಕೊಟ್ಟಿದ್ದಾರೆ. ಮಂಪರು ಪರೀಕ್ಷೆ ಇಲ್ಲದೆ ಎಲ್ಲವನ್ನ ಹೇಳಲು ಸಿದ್ಧವಾಗಿದ್ದೇನೆ. ರಾಜಣ್ಣ 48 ಜನರ ಮಾಹಿತಿ ಕೊಡ್ತೇನೆ ಅಂದಿದ್ರು. ಅದು ಒಂದು ಸತ್ಯವಾದ ಮಾತು. ನನಗೂ ಅವರಿಗೂ ಮಂಪರು ಪರೀಕ್ಷೆ ಬೇಡ ಅಂತಂದ್ರು. ರಾಜಣ್ಣ ಹಾಗೆ ಪುತ್ರನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅಂದಿದ್ದಾರೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಅಂದ್ರೆ ಅವರು ಆರೋಪ ಮಾಡಿದ್ದಾರೆ. ರಾಜಣ್ಣ ಅವರೇ ಆರೋಪ ಮಾಡಿದ್ದಾರೆ. ಸ್ವತಃ ಸಹಕಾರ ಸಚಿವ ರಾಜಣ್ಣನವರೇ ಈ ವಿಚಾರವನ್ನ ಸದನದಲ್ಲಿ ಹೇಳಿದ್ದಾರೆ. ಎರಡೂ ಕಡೆ ಅವರ ಸಿಡಿ ಫ್ಯಾಕ್ಟರಿಗಳಿದೆ ಅಂತಾನೂ ಹೇಳಿದ್ದಾರೆ. ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಅಂತ ಇವತ್ತು ಪ್ರತಿಭಟನೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸುಮೋಟೋ ಕೇಸ್ ದಾಖಲಿಸಲು ಬಿಜೆಪಿ ಆಗ್ರಹ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಎಫ್ಐಆರ್ ಇಲ್ಲದೆ ಸುಮೋಟೋ ಕೇಸ್ ದಾಖಲಿಸಲು ಸಾಧ್ಯ ಇಲ್ಲ. ಕೆಎನ್ ರಾಜಣ್ಣಗೆ ನಾನೊಬ್ಬನೇ ಇಲ್ಲ, ತುಂಬಾ ಜನ ಸ್ನೇಹಿತರಿದ್ದಾರೆ ಅಂತ ಹೇಳಿದ್ದಾರೆ. ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದು ಕಾನೂನು ಬಾಹಿರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ನಮ್ಮ ಶಾಸಕರನ್ನ ಹೊರಗಿಟ್ಟು ನೀವು ಸದನ ನಡೆಸ್ತೀರಾ? ಅಮಾನತು ಹಿಂಪಡೆಯದೆ ಹೋದ್ರೆ ದೊಡ್ಡ ಹೋರಾಟ ಮಾಡ್ತೀವಿ. ಇದು ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾ ಇರೋ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಶಾಸಕರ ಅಮಾನತು ಶಿಕ್ಷೆ ಅಂತ ಭಾವಿಸೋದು ಬೇಡ ಅಂತ ಸ್ಪೀಕರ್ ಖಾದರ್ ಹೇಳಿದ್ದಾರೆ. ಶಾಸಕರು ಮತ್ತಷ್ಟು ಸರಿ ತಿದ್ದುಕೊಂಡು ಕೆಲಸ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಅವತ್ತು ನಡೆದ ಘಟನೆಯು ರಾಜ್ಯದ ಜನತೆಗೆ ಅಸಹ್ಯ ಮೂಡಿಸಿದೆ ಅಂತ ಹೇಳಿದ್ದಾರೆ. ಈ ಬಾರಿ ಅಧಿವೇಶನದಲ್ಲಿ ಪ್ರತಿಪಕ್ಷಕ್ಕೆ ದೊಡ್ಡ ಜಯ ಸಿಕ್ಕಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. 6 ತಿಂಗಳುಗಳ ಕಾಲ ನಮ್ಮ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ಸಿಎಂ ವೀಲ್ ಚೇರ್ನಲ್ಲಿದ್ದಾರೆ. ಆದರೆ ಸರ್ಕಾರ ವೀಲ್ಗೆ ಬಂದಿಲ್ಲ. ಕಾಂಗ್ರೆಸ್ನ ಒಳಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟ ಆಗಿದೆ ಅಂತ ಟೀಕಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ವಿಚಾರಕ್ಕೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಒಳಗಡೆ ಏನ್ ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ. ಸಿಎಂ ಆರೋಗ್ಯ ವಿಚಾರಿಸೋದಕ್ಕೆ ಹೋಗಿದ್ದಾರೆ. ಮಂಡಿ ಕಾಲು ನೋವಿನ ಹಿನ್ನೆಲೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಅಂತ ಹೇಳಿದರು. ಹನಿ ಟ್ರ್ಯಾಪ್ ಬೋಗಸ್ ಅನ್ನುವಂತ ಡಿಸಿಎಂ ಡಿಕೆ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಏನ್ ಹೇಳಿದಾರೋ ಅವ್ರಿಗೆ ಗೊತ್ತಿಲ್ಲ ಅಂತಾನೂ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಸುಪ್ರೀಂನಲ್ಲಿ ಪಿಐಎಲ್ ಸಲ್ಲಿಸಿದ್ದಾರೆ. ಜಡ್ಜ್ ಸೇರಿ ಸಚಿವರಿಗೆ ಹನಿ ಟ್ರ್ಯಾಪ್ ಅಂತ ಆರೋಪಿಸಲಾಗಿದೆ. ಸಾರ್ವಜನಿಕ ವಿಶ್ವಾಸ ಕಾಪಾಡಲು ಕೋರ್ಟ್ ನಿಗಾದಲ್ಲಿ ಸ್ವತಂತ್ರ ತನಿಖೆ ನಡೆಸುವಂತೆ ಸಿಂಗ್ ಮನವಿ ಮಾಡಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಪ್ರಜ್ವಲ್ ಬೇಲ್ ಅರ್ಜಿ ವಿಚಾರಣೆ ನಡೆದಿದ್ದು ಎಸ್ಐಟಿ ನೋಟಿಸ್ ಜಾರಿಗೊಳಿಸಿದೆ. ದೂರುದಾರ ಮಹಿಳೆಯನ್ನ ಪ್ರತಿವಾದಿಯನ್ನಾಗಿಸಲು ಅರ್ಜಿದಾರರಿಗೆ ಸೂಚಿಸಲಾಗಿದೆ. ಏಪ್ರಿಲ್ 7ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ರಾಯಚೂರಲ್ಲಿ ಪೊಲೀಸರು ವೃದ್ಧಾಶ್ರಮಕ್ಕೆ ನೆರಳಾಗಿದ್ದಾರೆ. ರಾಯಚೂರಿನ 2005ರ ಪೊಲೀಸ್ ಸಿವಿಲ್ ಬ್ಯಾಚ್ 20 ವರ್ಷ ಪೂರೈಸಿದ ಹಿನ್ನೆಲೆ ಆಶ್ರಮಕ್ಕೆ ಸೂರು ಕಲ್ಪಿಸಿಕೊಟ್ಟಿದ್ದಾರೆ. ಸಿಂಧನೂರು ಪಟ್ಟಣದ ಹೊರಭಾಗದಲ್ಲಿರುವ ಕಾರುಣ್ಯ ಹೆಸರಿನ ಅನಾಥಾಶ್ರಮಕ್ಕೆ ಕಟ್ಟಡ ಕಟ್ಟಿಸಿಕೊಟ್ಟಿದ್ದಾರೆ. ಹಾವೇರಿಯ ಟಿವಿ9 ಕ್ಯಾಮೆರಾಮನ್ ಮೇಲೆ ಹಲ್ಲೆ ಮಾಡಿದ ಆರೋಪಿ ಸಚಿನ್ ಕಬ್ಬೂರ್ ಗಡಿಪಾರಿಗೆ ರಾಜ್ಯ ಪತ್ರಕರ್ತರ ಸಂಘ ಆಗ್ರಹಿಸ್ತಾ ಇದೆ. ರೌಡಿ ಶೀಟರ್ ಓಪನ್ ಮಾಡುವಂತೆ ಎಸ್ಪಿ ಡಿಸಿಗೆ ಮನವಿ ಮಾಡಿದೆ. ಇನ್ನು ಎಷ್ಟು ಜನರ ಮೇಲೆ ಹಲ್ಲೆ ಮಾಡ್ತಾನೋ ಗೊತ್ತಿಲ್ಲ. ಆತನನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ನಂದಿನಿ ಹಾಲು ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿ ಏರಿಕೆಗೆ ಚಿಂತನೆ ನಡೆದಿದೆ. ರೈತರಿಂದ 10 ಹಾಲಿನ ದರ ಏರಿಕೆಗೆ ಕೆಎಂಎಫ್ಗೆ ಮನವಿ ಬಂದಿದೆ. ಅಂದ್ರೆ 10 ರೂಪಾಯಿ. ಆದರೆ ಸರ್ಕಾರದ ಮಟ್ಟದಲ್ಲಿ ಲೀಟರ್ಗೆ 3 ರೂಪಾಯಿ ಏರಿಕೆಗೆ ಚಿಂತನೆ ನಡೆದಿದೆ. ಸಿಎಂ ಜೊತೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಇಂದು ಸಭೆ ನಡೆಸ್ತಾ ಇದ್ದಾರೆ. ಶಾಸಕ ತಮ್ಮಯ್ಯ ಹಾಗೆ ಎಂಎಲ್ಸಿ ಸಿಟಿ ರವಿ ನಡುವೆ ರಾಜಕೀಯ ಕಿತ್ತಾಟದ ಘಟನೆ ಚಿಕ್ಕಮಗಳೂರಿನ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ತನ್ನ ಅವಧಿಯ ಕಾಮಗಾರಿಗಳಿಗೆ ತಡೆ ಹಿಡಿಯಲಾಗಿದೆ ಅಂತ ಸಿಟಿ ರವಿ ಆರೋಪಿಸಿದ್ರು. ಆಗ ವೇದಿಕೆಯಲ್ಲಿ ಶಾಸಕ ತಮ್ಮಯ್ಯ ಇದಕ್ಕೆಲ್ಲ ತಿರುಗೇಟು ಕೊಟ್ಟರು. ಹಾಸ್ಯಕಾರ ಕುನಾಲ್ ಖಮ್ರಾ ಅವರು ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ಬಗ್ಗೆ ಹಾಸ್ಯ ಮಾಡಿದ ಹಿನ್ನೆಲೆ ಶಿವಸೇನಾ ಕಾರ್ಯಕರ್ತರ ದಾಂಧಲೆ ನಡೆಸಿದ್ದಾರೆ. ಸ್ಟ್ಯಾಂಡ್ ಆಫ್ ಕಾಮಿಡಿ ನಡೆಸಿದ್ದ ಹೋಟೆಲ್ಗೆ ತೆರಳಿದ್ದ ಕಾರ್ಯಕರ್ತರು ಕುರ್ಚಿಗಳನ್ನು ಬಿಸಾಡಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ. ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಖಮ್ರಾ ವಿರುದ್ಧ ಶಿವಸೇನೆ ಕಾರ್ಯಕರ್ತರು ಕೇಸ್ ದಾಖಲಿಸಿದ್ದಾರೆ. ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಸಿಎಂ ಫಡ್ನವೀಸ್ ಖಮ್ರಾ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಾ ಡಿಸಿಎಂ ಶಿಂದೆ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿರುವ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಖಮ್ರಾಗೆ ಶಿವಸೇನಾ ಯುವ ಸೇನಾ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕನಾಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕೇವಲ ಟ್ರೇಲರ್ ಅಷ್ಟೇ, ಸಿನಿಮಾ ಇನ್ನೂ ಬಾಕಿ ಇದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯವರ ಮನೆಯಲ್ಲಿ ಬಂಡಲ್ ಗಟ್ಟಲೆ 500 ರೂಪಾಯಿಗಳ ನೋಟ್ಗಳಿದ್ವು. ಇದು ತೀವ್ರ ಚರ್ಚೆ ಆಗಿ ಗ್ರಾಸ ಆದ ಬೆನ್ನಲ್ಲೇ ನ್ಯಾಯಮೂರ್ತಿ ಮನೆ ಸಮೀಪದ ಕಸದ ತೊಟ್ಟಿ ಹಾಗೆ ರಸ್ತೆಗಳ ಮೇಲೂ ಕೂಡ ಸುಟ್ಟಂತ 500 ರೂಪಾಯಿ ಮುಖಬೆಲೆಯ ನೋಟ್ಗಳು ಚೆಲ್ಲಾಪಿಲ್ಲಿಯಾಗಿ ಸಿಗ್ತಾ ಇದೆ.
ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ರಸಕ್ತ ಆವೃತ್ತಿಯ 4ನೇ ಪಂದ್ಯ ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಕಾದಾಟ ನಡೆಸಿವೆ. ಬಿಟೌನ್ ನಟ ಅಮೀರ್ ಖಾನ್ ತಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಮೊದಲ ಪತ್ನಿ ರೀನಾ ದತ್ತ ಬೇರೆಯಾದಾಗ 2-3 ವರ್ಷ ದುಃಖದಲ್ಲಿದ್ದೆ. ಸುಮಾರು 1.5 ವರ್ಷ ಕಂಠಪೂರ್ತಿ ಕುಡಿತಾ ಇದ್ದೆ. ಕೆಲಸ ಕೂಡ ಮಾಡ್ತಾ ಇರಲಿಲ್ಲ. ಸಿನಿಮಾ ಸ್ಕ್ರಿಪ್ಟ್ ಕೂಡ ಕೇಳ್ತಾ ಇರಲಿಲ್ಲ ಅಂತ ಅಮೀರ್ ಖಾನ್ ಹೇಳಿದ್ದಾರೆ.